ಈಗ ಸ್ವರ್ಗ ಇಲ್ಲದೆ ಇರೋದ್ರಿಂದ ನಮಗೆ ಸ್ವರ್ಗಕ್ಕೆ ಹೋಗಬೇಕು ನಾನು ಅಂತ ಆಸೆ ಬರುತ್ತೆ. ಹೋಗಬೇಕು. ಯಾಕೆ ಆಸೆ ಬರ್ತಾ ಇದೆ ಅಂದರೆ ಯೇಸು ಇಲ್ಲದೆ ಇರೋದ್ರಿಂದ. ಯೇಸು ಇದ್ದರೆ ಆಸೆ ಏನಿರುತ್ತೆ ಗೊತ್ತಾ? ಯೇಸು ಜೊತೆಗೆ ಬದುಕಬೇಕು. ಸ್ವರ್ಗಕ್ಕೆ ಹೋಗಬೇಕು ಅಲ್ಲ, ಯೇಸು ಜೊತೆಗೆ ಬರಬೇಕು. ಐ ವಾಂಟ್ ಟು ಲಿವ್ ವಿತ್ ಜೀಸಸ್ ಎವ್ರಿ ಡೇ. ಐ ವಾಂಟ್ ಟು ಲಿವ್ ವಿತ್ ದಿಸ್ ಹೆವೆನ್. ಜೀಸಸ್ ಮೈ ಲಾರ್ಡ್, ಮೈ ಹೆವೆನ್, ಮೈ ಸ್ವೀಟ್ ಹಾರ್ಟ್, ಮೈ ಲವ್, ಮೈ ಲೈಫ್, ಮೈ ವೇ, ಮೈ ಟ್ರೂತ್, ಮೈ ಎವ್ರಿಥಿಂಗ್, ಮೈ ರಿಡೀಮರ್, ಮೈ ಲಾರ್ಡ್, ಮೈ ಗಾಡ್, ಮೈ ಆಬಾ, ಮೈ ಡ್ಯಾಡಿ, ಮೈ ಸೋಲ್ ಮೇಟ್, ಮೈ ಲೈಫ್ ಮೇಟ್, ಮೈ ಎವ್ರಿಥಿಂಗ್, ಜೀಸಸ್ ಕ್ರೈಸ್ಟ್. ಈ ಆಸೆ ಇದ್ರೆ ನೀವು ಭಾಗ್ಯವಂತರು, ಭಾಗ್ಯವಂತರು, ಭಾಗ್ಯವಂತರು. ನಿಮ್ಮನ್ನು ಬೇರ್ಪಡಿಸಲಿಕ್ಕೆ ಯಾರಿಂದನೂ ಆಗೋದಿಲ್ಲ. ಈ ಆಸೆ ಇಲ್ಲದೆ ಇದ್ದರೆ ನಿಜವಾಗಲೂ ನಿರ್ಭಾಗ್ಯರು, ನಿರ್ಭಾಗ್ಯರು, ನಿರ್ಭಾಗ್ಯರು. ಸತ್ಯ ತಿಳ್ಕೊಳ್ಳೋದ್ರಲ್ಲಿ ಸಿಗುವಂಥದ್ದು. ಯು ಶಲ್ ನೋ ದ ಟ್ರೂತ್. ದೇವರ ವಾಕ್ಯ, ಶುಭ ಸಂದೇಶ ಬೇಕು. ಈ ಸತ್ಯದ ಅರಿವು ಕೊಡೋರು ಪವಿತ್ರಾತ್ಮ. ಬೋಧನೆ ಮಾಡುವ ನನಗೆ ಕೊಡ್ಲಿಕ್ಕಾಗಲ್ಲ. ಐ ಕ್ಯಾನ್ ಓನ್ಲಿ ಪ್ರೀಚ್, ಬಟ್ ಹೋಲಿ ಸ್ಪಿರಿಟ್ ಗಿವ್ಸ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್ಸ್ ವರ್ಡ್. ಪವಿತ್ರಾತ್ಮರು ಇದರ ಅರ್ಥ ನಮಗೆ ಕೊಡ್ತಾರೆ. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಟ್ರೂತ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಕ್ರೈಸ್ಟ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಜೀಸಸ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಹೆವೆನ್. ಸ್ವರ್ಗವನ್ನು ಅನುಭವಿಸ್ಲಿಕ್ಕಾಗತ್ತೆ.